ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ದಿನ ನಾವು ಇಂಗ್ಲೀಷ್ ಕಲಿಕೆಯಲ್ಲಿ ರೋಮನ್ ಲಿಪಿಯ ವರ್ಣಮಾಲೆಗಳನ್ನು ನೋಡೋಣ. ಕನ್ನಡ ಅಕ್ಷರಮಾಲೆಯಂತೆ ಇಂಗ್ಲೀಷ್ಗೆ ರೋಮನ್ ಲಿಪಿಯಲ್ಲಿ ವರ್ಣಮಾಲೆಗಳಿವೆ. ಇಂಗ್ಲೀಷ್ನಲ್ಲಿ ಎ ಇಂದ ಝೆಡ್ವರೆಗೆ 26 ವರ್ಣಗಳಿವೆ. ಕನ್ನಡದಲ್ಲಿ ಆ ಇಂದ ಕ್ಷವರೆಗೆ 56 ವರ್ಣಗಳಿವೆ. ಇಂಗ್ಲೀಷ್ ಅಕ್ಷರಮಾಲೆಯಲ್ಲಿ 2 ಬಗೆಯ ಅಕ್ಷರಗಳಿವೆ. ದೊಡ್ಡ ಅಕ್ಷರ, ಚಿಕ್ಕ ಅಕ್ಷರ ಅಂದರೆ ಕ್ಯಾಪಿಟಲ್ ಲೆಟರ್ ಮತ್ತು ಸ್ಮಾಲ್ ಲೆಟರ್. ಉದಾಹರಣೆಗೆ ಎ ಮುದ್ರಿಸುವಾಗ ಎಲ್ಲ ವರ್ಗಗಳ ಅಕ್ಷರಗಳಿಗೂ ಭಿನ್ನ ಭಿನ್ನ ಆಕಾರಗಳಿರುತ್ತವೆ. ಬರೆಯುವಾಗ ಈ ಅಕ್ಷರಗಳನ್ನು ವಿಭಿನ್ನ ಆಕಾರದಲ್ಲಿ ಬರೆಯಲಾಗುತ್ತದೆ. ಈ ಪ್ರಕಾರ ಈ ವರ್ಣಗಳನ್ನು 4 ವರ್ಣಗಳನ್ನಾಗಿ ವಿಂಗಡಿಸಬಹುದು. ಮೊದಲನೆಯದಾಗಿ ಮುದ್ರಣದಲ್ಲಿ ದೊಡ್ಡ ಅಕ್ಷರ ಅಂದರೆ ಕ್ಯಾಪಿಟಲ್. ಎರಡನೇದಾಗಿ ಮುದ್ರಣದಲ್ಲಿ ಚಿಕ್ಕ ಅಕ್ಷರ ಅಂದರೆ ಸ್ಮಾಲ್ ಲೆಟರ್. ಬರಹದಲ್ಲಿ ದೊಡ್ಡ ಅಕ್ಷರ ಕ್ಯಾಪಿಟಲ್ ಲೆಟರ್. ನಾಲ್ಕನೆಯದಾಗಿ ಬರಹದಲ್ಲಿ ಚಿಕ್ಕ ಅಕ್ಷರ ಸ್ಮಾಲ್ ಲೆಟರ್. ನೀವೀಗ ನೋಡ್ತಾ ಇರುವಂಥ ಲೆಟರ್ಗಳು ಮುದ್ರಣದಲ್ಲಿ ದೊಡ್ಡ ಅಕ್ಷರಗಳು ಅಂದರೆ ಕ್ಯಾಪಿಟಲ್ ಲೆಟರ್ಸ್. ನೀವೀಗ ನೋಡ್ತಾ ಇರುವಂಥ ಅಕ್ಷರಗಳು ಇವು ಸ್ಮಾಲ್ ಲೆಟರ್ಗಳು. ಈಗ ನೋಡ್ತಾ ಇರುವಂಥ ಅಕ್ಷರ ಚಿಕ್ಕ ಲೆಟರ್ನಲ್ಲಿ ಕರ್ಸಿವ್ ಲೆಟರ್. ಇದು ಮುಖ್ಯವಾಗಿ ಮೂಲತಃ ರೋಮನ್ ಲಿಪಿ. ರೋಮನ್ ಲಿಪಿಯಲ್ಲಿ ಜಾಸ್ತಿ ಕರ್ಸಿವ್ ಲೆಟರ್ಗಳನ್ನೇ ಉಪಯೋಗ ಮಾಡ್ತಾರೆ. ಇದನ್ನು ನೀವು ಅಭ್ಯಾಸ ಮಾಡಬೇಕಂತಂದರೆ ಮೊದಲನೇದಾಗಿ 4 ಲೈನ್ ಇರೋ ಕಾಪಿ ರೈಟಿಂಗಲ್ಲಿ ಅಭ್ಯಾಸ ಮಾಡಿದರೆ ಆಮೇಲೆ ಸಿಂಗಲ್ ನೋಟ್ನಲ್ಲಿ ಬರೀಲಿಕ್ಕೆ ಈಸಿ ಆಗುತ್ತೆ. ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಮುಖ್ಯವಾಗಿ ನೆನಪಿಡಬೇಕಾದಂಥ ಅಂಶಗಳೆಂದರೆ ಇಂಗ್ಲೀಷ್ನಲ್ಲಿ ಕ್ಯಾಪಿಟಲ್ ಮತ್ತು ಸ್ಮಾಲ್ ಲೆಟರ್ ಎಂಬ 2 ಬಗೆಯ ಅಕ್ಷರಗಳಿರುತ್ತೆ. ದೊಡ್ಡ ಅಕ್ಷರ ವಾಕ್ಯದ ಪ್ರಾರಂಭದಲ್ಲೇ ಬರುತ್ತೆ. ಶಬ್ದದ ಸಂಕ್ಷಿಪ್ತ ರೂಪದಲ್ಲೂ ಸಹ ಕ್ಯಾಪಿಟಲ್ ಲೆಟರ್ನ ಬಳಸ್ತೀವಿ. ಎಕ್ಸಾಂಪಲ್ ಡಾಕ್ಟರ್ ಅಂತನ್ನೋದಕ್ಕೆ DR ಅಂತ ಯೂಸ್ ಮಾಡ್ತೀವಿ. ಅದರಲ್ಲಿ D ಕ್ಯಾಪಿಟಲ್ ಇರುತ್ತೆ. ತಿಂಗಳು ಅಥವಾ ದಿನದ ಹೆಸರನ್ನು ಬರೆಯಬೇಕಾದ್ರೆ ಅಟ್ಲೀಸ್ಟ್ ಈಗ ಫೆಬ್ರವರಿ, ಮಾರ್ಚ್ ಈ ಥರ ಬರಿಬೇಕಾದ್ರೆ FM ಅನ್ನೋದು ಕ್ಯಾಪಿಟಲ್ ಲೆಟರಲ್ಲಿ ಬರಿತೀವಿ. ಮತ್ತು ಇಂಗ್ಲೀಷ್ನಲ್ಲಿ ಅಕ್ಷರವನ್ನು ಸರಿಯಾಗಿ 2 ಸಾಲಿನ ಮೇಲೆ ಜಾಯಿಂಟ್ ಮಾಡಿ ಬರೀಬೇಕಾಗುತ್ತೆ. ಇವಿಷ್ಟು ಇಂಗ್ಲೀಷ್ನ ವರ್ಣಮಾಲೆಗೆ ಸಂಬಂಧಪಟ್ಟಂತಹ ಅಭ್ಯಾಸ ಆಗಿತ್ತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.